ಶಾಂತಿ. ಮುರಳಿಯ ದಿನಾಂಕ 24/1/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆ ತಮಗೆ ಯಾವ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಅದನ್ನು ಬುದ್ಧಿಯಲ್ಲಿಟ್ಟುಕೊಂಡು ಎಲ್ಲರಿಗೂ ಓದಿಸಬೇಕು. ಪ್ರತಿಯೊಬ್ಬರಿಗೂ ತಂದೆ ಮತ್ತು ಸೃಷ್ಟಿಚಕ್ರದ ಪರಿಚಯ ಕೊಡಬೇಕು. ಪ್ರಶ್ನೆ: ಆತ್ಮ ಸತ್ಯಯುಗದಲ್ಲಿಯೂ ಸಹ ಪಾತ್ರ ಅಭಿನಯಿಸುತ್ತದೆ ಮತ್ತು ಕಲಿಯುಗದಲ್ಲಿಯೂ ಸಹ. ಆದರೆ ಅಂತರವೇನು? ಉತ್ತರ: ಸತ್ಯಯುಗದಲ್ಲಿ ಯಾವಾಗ ಪಾತ್ರವನ್ನು ಅಭಿನಯಿಸುತ್ತದೆ ಆಗ ಆತ್ಮನಲ್ಲಿ ಯಾವುದೇ ಪಾಪಕರ್ಮ ಆಗುವುದಿಲ್ಲ. ಅಂದರೆ ಏನು ಕರ್ಮ ಮಾಡ್ತೀವಿ ಪಾಪ ಆಗೋದಿಲ್ಲ. ಪ್ರತಿ ಕರ್ಮ ಅಲ್ಲಿ ಅಕರ್ಮವಾಗುವುದು, ಏಕೆಂದರೆ ರಾವಣನೇ ಇರುವುದಿಲ್ಲ. ಮತ್ತು ಕಲಿಯುಗದಲ್ಲಿ ಯಾವಾಗ ಆತ್ಮ ಪಾತ್ರ ಅಭಿನಯಿಸುತ್ತದೆ ಪ್ರತಿ ಕರ್ಮ ವಿಕರ್ಮ ಪಾಪವಾಗುತ್ತದೆ, ಏಕೆಂದರೆ ಇಲ್ಲಿ ವಿಕಾರವಿದೆ. ಈಗ ತಾವು ಸಂಗಮದಲ್ಲಿ ಇದ್ದೀರಾ, ತಮಗೆ ಪೂರ್ತಿ ಜ್ಞಾನ ಇದೆ. ಓಂ ಶಾಂತಿ. ಈಗ ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ನಾವು ಬಾಬಾರವರ ಸಾನ್ನಿಧ್ಯದಲ್ಲಿ ಕುಳಿತಿದ್ದೇವೆ. ಬಾಬಾರವರು ತಿಳಿದುಕೊಂಡಿದ್ದಾರೆ, ನನ್ನ ಮಕ್ಕಳು ನನ್ನ ಮುಂದೆ ಕುಳಿತಿದ್ದಾರೆ. ಇದನ್ನು ತಾವು ತಿಳಿದುಕೊಂಡಿದ್ದೀರಾ. ಬಾಬಾರವರು ನಮಗೆ ಶಿಕ್ಷಣ ಕೊಡುತ್ತಿದ್ದಾರೆ, ನಾವು ಅನ್ಯರಿಗೆ ನಂತರ ನೀಡುತ್ತೇವೆ. ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು, ಏಕೆಂದರೆ ಎಲ್ಲರೂ ತಂದೆಯನ್ನು ಮತ್ತು ತಂದೆಯ ಶಿಕ್ಷಣವನ್ನು ಮರೆತಿದ್ದಾರೆ. ಈಗ ಯಾವುದನ್ನು ತಂದೆ ಓದಿಸುತ್ತಿದ್ದಾರೆ ಈ ವಿದ್ಯಾಭ್ಯಾಸ 5000 ವರ್ಷಗಳ ನಂತರ ಸಿಗುವುದು. ಈ ಜ್ಞಾನ ಬೇರೆ ಯಾರಿಗೂ ಇಲ್ಲ. ಮುಖ್ಯವಾಗಿ ತಂದೆಯ ಪರಿಚಯ ಕೊಡಬೇಕು ಮತ್ತು ಇದನ್ನು ಸಹ ತಿಳಿಸಬೇಕು, ನಾವೆಲ್ಲರೂ ಸಹೋದರರಾಗಿದ್ದೇವೆ. ಪೂರ್ತಿ ಪ್ರಪಂಚದ ಯಾರೆಲ್ಲ ಆತ್ಮರಿದ್ದೇವೆ ಎಲ್ಲರೂ ಪರಸ್ಪರದಲ್ಲಿ ಸಹೋದರರಿದ್ದೇವೆ. ಎಲ್ಲರೂ ತಮಗೆ ಸಿಕ್ಕಿರುವಂತಹ ಪಾತ್ರವನ್ನು ಈ ಶರೀರದ ಮೂಲಕ ಅಭಿನಯಿಸುತ್ತಿದ್ದೇವೆ. ಈಗ ತಂದೆ ಬಂದಿದ್ದಾರೆ ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು. ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು. ಆದರೆ ನಾವೆಲ್ಲರೂ ಸಹೋದರರು ಪತಿತರಾಗಿದ್ದೇವೆ. ಇಲ್ಲಿ ಯಾರೊಬ್ಬರೂ ಪಾವನರು ಇಲ್ಲ. ಎಲ್ಲ ಪತಿತರನ್ನು ಪಾವನ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಇದಾಗಿದೆ ಪತಿತ, ವಿಕಾರಿ, ಭ್ರಷ್ಟಾಚಾರಿ ರಾವಣನ ಪ್ರಪಂಚ. ರಾವಣನ ಅರ್ಥವೇ ಆಗಿದೆ ಪಂಚವಿಕಾರಗಳು ಸ್ತ್ರೀಯರಲ್ಲಿ, ಪಂಚವಿಕಾರಗಳು ಪುರುಷರಲ್ಲಿ. ಬಾಬಾ ಬಹಳ ಸಿಂಪಲ್ ರೀತಿಯಲ್ಲಿ ತಿಳಿಸುತ್ತಾರೆ, ನೀವು ಸಹ ಅದೇ ರೀತಿ ತಿಳಿಸಬಹುದು. ಅಂದಾಗ ಮೊಟ್ಟ ಮೊದಲು ಇದನ್ನು ತಿಳಿಸಿರಿ, ನಾವು ಆತ್ಮರಿಗೆ ತಂದೆ ಅವರಾಗಿದ್ದಾರೆ, ನಾವೆಲ್ಲರೂ ಸಹೋದರರಾಗಿದ್ದೇವೆ. ಕೇಳಿ ಇದು ಸರಿನಾ ಎಂದು ಬರೀರಿ. ನಾವೆಲ್ಲರೂ ಸಹೋದರರೆಂದು ಬರೆಯಿರಿ ಎಂದು ಬರೆಸ್ಬೇಕು ಅವರ ಹತ್ರ. ನಮ್ಮ ತಂದೆ ಒಬ್ಬರಾಗಿದ್ದಾರೆ, ನಾವೆಲ್ಲ ಆತ್ಮರು ಸುಪ್ರೀಂ ಸೋಲ್ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ, ಅವರಿಗೆ ತಂದೆ ಎಂದು ಹೇಳುತ್ತೇವೆ. ಇದು ಪಕ್ಕಾ ಬುದ್ಧಿಯಲ್ಲಿ ಕೂರಿಸಬೇಕು. ಆಗ ಸರ್ವವ್ಯಾಪಿ ಅನ್ನುವಂತಹದ್ದು ಮೊದಲು ಬಿಟ್ಟು ಹೋಗುತ್ತೆ. ಭಗವಂತನನ್ನು ಸರ್ವವ್ಯಾಪಿ ಎಂದು ನಿಂದನೆ ಮಾಡ್ತಿದ್ದಾರೆ, ಅದು ಬಿಟ್ಟು ಹೋಗುತ್ತೆ. ಮೊದಲು ತಂದೆಯ ಜ್ಞಾನವನ್ನು ಕೊಡಬೇಕು. ಹೇಳಿ, ಇದು ಒಳ್ಳೆಯ ರೀತಿಯಲ್ಲಿ ಕುಳಿತು ತಿಳಿದುಕೊಳ್ಳಿ, ಬರೆಯಿರಿ. ಮೊದಲು ಸರ್ವವ್ಯಾಪಿ ಅಂತ ಹೇಳುತ್ತಿದ್ರಿ, ಈಗ ತಿಳಿದುಕೊಂಡಿದ್ದೀರಾ ಸರ್ವವ್ಯಾಪಿ ಅಲ್ಲ ಭಗವಂತ. ಇದನ್ನು ಬರೆಸ್ಬೇಕು ಅವರ ಹತ್ರ. ನಾವೆಲ್ಲರೂ ಸಹೋದರರು, ನಾವೆಲ್ಲ ಆತ್ಮರು ಹೇಳುತ್ತೇವೆ ಗಾಡ್ ಫಾದರ್ ಪರಂಪಿತ ಎಂದು. ಮೊದಲಂತೂ ಈ ನಿಶ್ಚಯ ಕೂರಿಸಬೇಕು, ನಾವು ಆತ್ಮರಾಗಿದ್ದೇವೆ, ಪರಮಾತ್ಮ ಅಲ್ಲ. ನಮ್ಮಲ್ಲಿ ಪರಮಾತ್ಮ ವ್ಯಾಪಕ ಆಗಿಲ್ಲ, ಎಲ್ಲರಲ್ಲೂ ಆತ್ಮ ವ್ಯಾಪಕವಾಗಿದೆ. ಆತ್ಮ ಶರೀರದ ಆಧಾರದಿಂದ ಪಾತ್ರ ಮಾಡುತ್ತೆ. ಇದನ್ನು ಪಕ್ಕಾ ಮಾಡಿಸಿರಿ, ಒಳ್ಳೆಯದು. ಮತ್ತು ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಈ ಸೃಷ್ಟಿ ಚಕ್ರದ ಏಜು ಎಷ್ಟಿದೆ? ಬಾಬಾರವರೇ ಶಿಕ್ಷಕನ ರೂಪದಲ್ಲಿ ಕುಳಿತು ತಿಳಿಸುತ್ತಾರೆ. ಲಕ್ಷಾಂತರ ವರ್ಷಗಳ ಮಾತಂತೂ ಇಲ್ಲ. ಈ ಚಕ್ರ ಅನಾದಿ ಅಕ್ಯುರೇಟ್ ಆಗಿ ತಯಾರಾಗಿದೆ. ಇದನ್ನು ತಿಳಿದುಕೊಳ್ಳಬೇಕು. ಸತ್ಯಯುಗ ತ್ರೇತಾಯುಗ ಕಳೆದು ಹೋಗಿದೆ, ನೋಟ್ ಮಾಡಿಕೊಳ್ಳಿ. ಅದಕ್ಕೆ ಹೇಳಲಾಗತ್ತೆ ಸ್ವರ್ಗ. ಸತ್ಯಯುಗಕ್ಕೆ, ತ್ರೇತಾಯುಗಕ್ಕೆ ಹೇಳಲಾಗತ್ತೆ ಸೆಮಿ ಸ್ವರ್ಗ ಎಂದು. ಅಲ್ಲಿ ದೇವಿ ದೇವತೆಗಳ ರಾಜ್ಯ ನಡೆಯುವುದು. ಅಲ್ಲಿ 16 ಕಲೆಗಳಿರುತ್ತದೆ ಸತ್ಯಯುಗದಲ್ಲಿ.
ತ್ರೇತಾದಲ್ಲಿ 14 ಕಲೆ. ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತವೆ. ಹಳೆಯ ಪ್ರಪಂಚ ಅವಶ್ಯವಾಗಿ ಆಗತ್ತೆ ಅಲ್ವಾ? ಸತ್ಯಯುಗದ ಪ್ರಭಾವ ಬಹಳ ದೊಡ್ಡದಾಗಿದೆ. ಹೆಸರೇ ಆಗಿದೆ ಸ್ವರ್ಗ, ಹೆವೆನ್, ಹೊಸ ಪ್ರಪಂಚ. ಮಹಿಮೆ ಮಾಡಲಾಗತ್ತೆ. ಹೊಸ ಪ್ರಪಂಚದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿರುವುದು. ಮೊದಲು ತಂದೆಯ ಪರಿಚಯ, ನಂತರ ಚಕ್ರದ ಪರಿಚಯ ಕೊಡಲಾಗುವುದು. ಚಿತ್ರಗಳು ಸಹ ನಿಮ್ಮ ಬಳಿ ಇವೆ ನಿಶ್ಚಯ ಮಾಡಿಸಲು. ಈ ಸೃಷ್ಟಿಯ ಚಕ್ರ ಸುತ್ತುತ್ತಾ ಇರುವುದು. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ತ್ರೇತಾಯುಗದಲ್ಲಿ ರಾಮ ಸೀತೆಯರ ರಾಜ್ಯ. ಇದಾಗಿದೆ ಅರ್ಧ ಕಲ್ಪದ್ದು. 2 ಯುಗಗಳು ಕಳೆದು ಹೋಗಿದೆ. ಅನಂತರ ಬರುತ್ತೆ ದ್ವಾಪರ ಕಲಿಯುಗ. ದ್ವಾಪರ ಯುಗದಲ್ಲಿ ರಾವಣ ರಾಜ್ಯವಿರುವುದು. ದೇವತೆಗಳು ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ ಅಂದಾಗ ವಿಕಾರದ ಸಿಸ್ಟಮ್ ತಯಾರಾಗತ್ತೆ. ಸತ್ಯಯುಗ ತ್ರೇತಾಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಿರುತ್ತಾರೆ. ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿರುವುದು. ಚಿತ್ರಗಳನ್ನು ತೋರಿಸಬೇಕು, ಓರಲಿ ತಿಳಿಸಬೇಕು. ತಂದೆ ನಮಗೆ ಶಿಕ್ಷಕರಾಗಿ ಈ ರೀತಿ ಓದಿಸುತ್ತಿದ್ದಾರೆ. ಬಾಬಾರವರು ತನ್ನ ಪರಿಚಯವನ್ನು ಸ್ವಯಂವೇ ಬಂದು ಕೊಡುತ್ತಾರೆ. ತಂದೆ ಸ್ವಯಂ ಹೇಳುತ್ತಾರೆ, ನಾನು ಬಂದಿದ್ದೇನೆ ಪತಿತರನ್ನು ಪಾವನರನ್ನಾಗಿ ಮಾಡಲು. ಅಂದಾಗ ಅವಶ್ಯವಾಗಿ ನನಗೆ ಶರೀರ ಬೇಕು. ಇಲ್ಲವೆಂದರೆ ಮಾತನಾಡುವುದು ಹೇಗೆ? ನಾನು ಚೈತನ್ಯವಾಗಿದ್ದೇನೆ, ಸತ್ಯವಾಗಿದ್ದೇನೆ, ಅಮರನಾಗಿದ್ದೇನೆ. ಆತ್ಮ ಸತೋ ರಜೋ ತಮೋನಲ್ಲಿ ಬರುವುದು. ಆತ್ಮವೇ ಪಾವನ ಮತ್ತು ಪತಿತವಾಗುವುದು. ಆದ್ದರಿಂದ ಹೇಳಲಾಗತ್ತೆ ಪತಿತ ಆತ್ಮ, ಪಾವನ ಆತ್ಮ ಎಂದು. ಆತ್ಮನಲ್ಲಿಯೇ ಎಲ್ಲ ಸಂಸ್ಕಾರವಿದೆ. ಹಳೆಯ ಕರ್ಮ ವಿಕರ್ಮದ ಸಂಸ್ಕಾರವನ್ನು ಆತ್ಮ ತೆಗೆದುಕೊಂಡು ಬರುತ್ತದೆ. ಸತ್ಯಯುಗದಲ್ಲಿ ವಿಕರ್ಮಗಳೇ ಇರುವುದಿಲ್ಲ. ಕರ್ಮ ಮಾಡುತ್ತಾ ಪಾತ್ರ ಅಭಿನಯಿಸುತ್ತದೆ, ಆದರೆ ಅಲ್ಲಿ ಕರ್ಮ ಅಕರ್ಮವಾಗುತ್ತದೆ. ಗೀತೆಯಲ್ಲಿಯೂ ಅಕ್ಷರವಿದೆ. ಈಗ ತಾವು ಪ್ರಾಕ್ಟಿಕಲ್ಲಲ್ಲಿ ತಿಳಿದುಕೊಳ್ಳುತ್ತಿದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ, ಬಾಬಾ ಬಂದಿದ್ದಾರೆ ಹಳೆಯ ಪ್ರಪಂಚವನ್ನು ಪರಿವರ್ತಿಸಲು, ಹೊಸ ಪ್ರಪಂಚವನ್ನು ತಯಾರು ಮಾಡಲು. ಅಲ್ಲಿ ಕರ್ಮ ಅಕರ್ಮವಾಗುವುದು. ಅದಕ್ಕೆ ಸತ್ಯಯುಗ ಎಂದು ಹೇಳಲಾಗುವುದು. ಅನಂತರ ಅಲ್ಲಿ ಎಲ್ಲ ಕರ್ಮ ವಿಕರ್ಮವಾಗತ್ತೆ. ಅಂದರೆ ದ್ವಾಪರ ಕಲಿಯುಗದಿಂದ ಅದಕ್ಕೆ ಕಲಿಯುಗ ಎಂದು ಹೇಳಲಾಗುವುದು. ತಾವು ಈಗ ಸಂಗಮ ಯುಗದಲ್ಲಿ ಇದ್ದೀರಾ. ಬಾಬಾ ಎರಡೂ ಕಡೆಯ ಮಾತುಗಳನ್ನು ತಿಳಿಸುತ್ತಾರೆ. ಸತ್ಯಯುಗ ತ್ರೇತಾಯುಗವಂತೂ ಪವಿತ್ರ ಪ್ರಪಂಚವಾಗಿದೆ. ಅಲ್ಲಿ ಯಾವ ಪಾಪವೂ ಆಗುವುದಿಲ್ಲ. ಯಾವಾಗ ರಾವಣ ರಾಜ್ಯ ಶುರುವಾಗತ್ತೆ ಆಗ ಪಾಪವಾಗತ್ತೆ. ಅಲ್ಲಿ ವಿಕಾರದ ಹೆಸರು ಗುರುತು ಇರುವುದಿಲ್ಲ. ಚಿತ್ರಗಳಂತೂ ಸನ್ಮುಖದಲ್ಲಿವೆ. ರಾಮರಾಜ್ಯ, ರಾವಣ ರಾಜ್ಯ. ತಂದೆ ತಿಳಿಸುತ್ತಾರೆ, ಇದು ವಿದ್ಯಾಭ್ಯಾಸವಾಗಿದೆ. ತಂದೆಯ ವಿನಃ ಮತ್ಯಾರೂ ಇದನ್ನು ತಿಳಿದುಕೊಂಡಿಲ್ಲ. ಈ ವಿದ್ಯಾಭ್ಯಾಸವಂತೂ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ತಂದೆಯ ನೆನಪು ಬರುವುದು, ಚಕ್ರವೂ ಸಹ ಬುದ್ಧಿಯಲ್ಲಿ ಬರುತ್ತದೆ. ಸೆಕೆಂಡಿನಲ್ಲಿ ಎಲ್ಲ ನೆನಪು ಬರುತ್ತದೆ. ವರ್ಣನೆ ಮಾಡುವುದರಲ್ಲಿ ನಿಧಾನವಾಗುತ್ತದೆ. ಇದಕ್ಕೆ 3 ಫೌಂಟೇನ್ ಇದೆ. ವೃಕ್ಷ ಈ ರೀತಿ ಇರುತ್ತೆ. ಬೀಜ ಮತ್ತು ವೃಕ್ಷ ಸೆಕೆಂಡಿನಲ್ಲಿ ನೆನಪು ಬರುತ್ತದೆ. ಈ ಬೀಜ ಇಂತಹ ವೃಕ್ಷದ್ದು, ಈ ರೀತಿ ಇದರಲ್ಲಿ ಫಲ ಬರುತ್ತೆ ಅಂತ ಬುದ್ಧಿಯಲ್ಲಿ ಬರುತ್ತೆ. ಇದು ಬೇಹದ್ದಿನ ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ. ಇದು ಹೇಗಿದೆ, ಇದರ ರಹಸ್ಯವನ್ನು ತಾವೇ ತಿಳಿಸುತ್ತೀರಾ. ತಾವು ಮಕ್ಕಳಿಗೆ ಪೂರ್ತಿ ಜ್ಞಾನ ಇದೆ, ತಾವು ತಿಳಿಸುತ್ತೀರಾ. ಅರ್ಧ ಕಲ್ಪ ಮನೆತನ ಹೇಗೆ ನಡೆಯುತ್ತೆ, ಅನಂತರ ರಾವಣ ರಾಜ್ಯವಾಗತ್ತೆ ಅಂದಾಗ ಸತ್ಯಯುಗ ತ್ರೇತಾಯುಗ ವಾಸಿಗಳೇ ದ್ವಾಪರ ವಾಸಿಗಳಾಗುತ್ತಾರೆ. ವೃಕ್ಷ ವೃದ್ಧಿ ಆಗುತ್ತಾ ಇರುವುದು. ಅರ್ಧ ಕಲ್ಪದ ನಂತರ ರಾವಣ ರಾಜ್ಯವಾಗುವುದು. ಎಲ್ಲರೂ ವಿಕಾರಿಗಳಾಗುತ್ತಾರೆ. ತಂದೆಯಿಂದ ಯಾವ ಆಸ್ತಿ ಸಿಗುವುದು ಅದು ಅರ್ಧ ಕಲ್ಪ ನಡೆಯುತ್ತದೆ. ಜ್ಞಾನವನ್ನು ತಿಳಿಸಿ ಆಸ್ತಿಯನ್ನು ತಂದೆ ಕೊಡುತ್ತಾರೆ. ಆ ಪ್ರಾರಬ್ಧವನ್ನು ಭೋಗಿಸಲಾಗುವುದು. ಅಂದರೆ ಅರ್ಥ ಸತ್ಯಯುಗ ತ್ರೇತಾಯುಗದಲ್ಲಿ ಸುಖವನ್ನು ಪಡೆಯುತ್ತೇವೆ. ಅದಕ್ಕೆ ಸುಖಧಾಮ ಸತ್ಯಯುಗ ಎಂದು ಹೇಳಲಾಗುವುದು. ಸತ್ಯಯುಗದಲ್ಲಿ ದುಃಖವೇ ಇರುವುದಿಲ್ಲ. ಎಷ್ಟು ಸಿಂಪಲ್ ಆಗಿ ತಂದೆ ತಿಳಿಸುತ್ತಾರೆ. ಒಬ್ಬರಿಗಾದರೂ ತಿಳಿಸ್ರಿ, ಅನೇಕರಿಗಾದರೂ ತಿಳಿಸ್ರಿ. ಆ ರೀತಿಯ ಗಮನ ಕೊಡಬೇಕು. ಇವ್ರು ತಿಳ್ಕೊಳ್ತಾ ಇದ್ದಾರಾ, ಆಹಾ ಅಂತ ಮಾಡ್ತಾ ಇದ್ದಾರಾ, ಹೇಳಿ ನೋಟ್ ಮಾಡಿ ಹೋಗಿ ಅಂತ.
ಏನಾದರೂ ಶಂಕೆ ಇತ್ತು ಅಂದರೆ ಕೇಳಬೇಕು ಅಂತ ಹೇಳಿ ಅವರಿಗೆ. ಯಾವ ಮಾತನ್ನು ತಿಳ್ಕೊಳ್ತಾ ಇಲ್ಲ ಅದು ನೀವು ನಮಗೆ ತಿಳಿಸಿ ಅಂತ ಹೇಳಿ. ನೀವೇನು ತಿಳ್ಕೊಳ್ತಾ ಇಲ್ವಾ ಅಂದಾಗ ಕೇಳಿ, ಮತ್ತೇನು ಅಂತ ಕೇಳಬೇಕು. ಬಾಬರವರಂತೂ ಈ ಬೇಹದ್ದಿನ ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ. ಈ ಜ್ಞಾನವನ್ನು ಈಗ ತಾವು ತಿಳಿದುಕೊಂಡಿದ್ದೀರಾ. ತಂದೆ ತಿಳಿಸುತ್ತಾರೆ, ನೀವು 84 ಜನ್ಮಗಳ ಚಕ್ರದಲ್ಲಿ ಹೇಗೆ ಬರುತ್ತೀರಾ, ಇದನ್ನು ಒಳ್ಳೆಯ ರೀತಿ ನೋಟ್ ಮಾಡಿಕೊಳ್ಳಿ. ನಂತರ ಇದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ಹೇಗೆ ಟೀಚರ್ ನಿಬಂಧ ಕೊಡುತ್ತಾರೆ ಮತ್ತು ಮನೆಯಲ್ಲಿ ಹೋಗಿ ರಿವೈಸ್ ಮಾಡಿಕೊಂಡು ಬರ್ತಾರಲ್ವ ಮಕ್ಕಳು, ವಿದ್ಯಾರ್ಥಿಗಳು, ತಾವು ಸಹ ಈ ಜ್ಞಾನವನ್ನು ಕೊಡ್ತೀರಾ. ಮತ್ತು ನೋಡಿ ಏನಾಗತ್ತೆ, ಕೇಳ್ತಾ ಇರಬೇಕು. ಒಂದೊಂದು ಮಾತನ್ನು ಒಳ್ಳೆಯ ರೀತಿ ತಿಳಿಸ್ಕೊಡ್ಬೇಕು. ತಂದೆ ಶಿಕ್ಷಕನ ಕರ್ತವ್ಯವನ್ನು ತಿಳಿಸಿ ಗುರುವಿನ ಬಗ್ಗೆ ತಿಳಿಸಬೇಕು. ಆ ತಂದೆಯನ್ನು ಕರೆದಿದ್ದೀವಿ ನಾವು, ಪತಿತರನ್ನು ಪಾವನ ಮಾಡಿ ಬನ್ನಿ ಎಂದು. ಈಗ ತಂದೆ ಬಂದಿದ್ದಾರೆ ಅಂದಾಗ ತಂದೆಯ 3 ಸಂಬಂಧಗಳ ಬಗ್ಗೆ ತಿಳಿಸಬೇಕು. ಆತ್ಮ ಪಾವನವಾದಾಗ ಈ ಶರೀರವು ಪಾವನವಾಗಿರುವುದೇ ಸಿಗುತ್ತದೆ. ಹೇಗೆ ಚಿನ್ನ ಇರುತ್ತೆ ಅಂತಹ ಆಭರಣ ತಯಾರಾಗತ್ತೆ. 24 ಕ್ಯಾರೆಟಿನ ಚಿನ್ನ ತಗೊಳ್ತಾರೆ, ಆಗ ತುಕ್ಕಿರೋದಿಲ್ಲ. ಆಗ ಆಭರಣವೂ ಕೂಡ ಆ ರೀತಿ ಸತೋ ಪ್ರಧಾನವಾಗತ್ತೆ. ಅಲಾಯಿ ಮಿಕ್ಸ್ ಮಾಡುವುದರಿಂದ ತಮೋ ಪ್ರಧಾನವಾಗತ್ತೆ. ಮೊಟ್ಟ ಮೊದಲು ಭಾರತ 24 ಕ್ಯಾರೆಟ್ ಪಕ್ಕಾ ಚಿನ್ನದ ಪಕ್ಷಿಯಾಗಿತ್ತು. ಅಂದರೆ ಅರ್ಥ ಸತೋ ಪ್ರಧಾನ ಹೊಸ ಪ್ರಪಂಚವಾಗಿತ್ತು. ನಂತರ ತಮೋ ಪ್ರಧಾನವಾಯಿತು. ಇದನ್ನು ತಂದೆಯೇ ತಿಳಿಸುತ್ತಾರೆ. ಬೇರೆ ಯಾವುದೇ ಮನುಷ್ಯರು ಗುರುಗಳು ಇದನ್ನು ತಿಳಿದುಕೊಂಡಿಲ್ಲ. ತಂದೆಯನ್ನು ಕರೆಯುತ್ತಾರೆ ಎಲ್ಲರೂ ಪಾವನ ಮಾಡಿ ಬನ್ನಿ ಅಂತ. ಅಂದರೆ ಗುರುಗಳ ಕೆಲಸ ಅಲ್ವಾ ಅದು. ವಾನಪ್ರಸ್ಥ ಅವಸ್ಥೆಯಲ್ಲಿ ಮನುಷ್ಯರು ಗುರು ಮಾಡಿಕೊಳ್ಳುತ್ತಾರೆ. ವಾಣಿಯಿಂದ ಭಿನ್ನ ಸ್ಥಾನವಂತೂ ನಿರಾಕಾರಿ ಪ್ರಪಂಚವಾಗಿದೆ. ಅಲ್ಲಿ ಆತ್ಮರೇ ಇರುತ್ತೇವೆ. ಇದಾಗಿದೆ ಕಾರ್ಪೊರಿಯಲ್ ವರ್ಲ್ಡ್. ಅಂದರೆ ಕಣ್ಣಿಗೆ ಕಾಣುತ್ತೆ ಸ್ಥೂಲ ಪ್ರಪಂಚ. ಎರಡರ ಹೋಲಿಕೆ ಮಾಡಿ ಹೇಳಬೇಕು. ನಿರಾಕಾರಿ ಪ್ರಪಂಚ ಮತ್ತು ಸಾಕಾರಿ ಪ್ರಪಂಚ. ಅಲ್ಲಂತೂ ಶರೀರ ಇರುವುದಿಲ್ಲ, ಅಲ್ಲಿ ಏನೂ ಇರುವುದಿಲ್ಲ, ಕರ್ಮನೇ ಇರಲ್ಲ. ತಂದೆಯಲ್ಲಿ ಪೂರ್ತಿ ಜ್ಞಾನವಿದೆ. ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ತಂದೆಗೆ ಹೇಳಲಾಗತ್ತೆ ನಾಲೆಜ್ಫುಲ್ ಎಂದು. ಅವರು ಚೈತನ್ಯ ಸತ್ ಚಿತ್ ಆನಂದ ಸ್ವರೂಪವಾದ ಕಾರಣ ಅವರಿಗೆ ನಾಲೆಜ್ಫುಲ್ ಎಂದು ಹೇಳಲಾಗುವುದು. ತಂದೆಯನ್ನು ಕರೆಯಲಾಗತ್ತೆ ಏ ಪತಿತ ಪಾವನ ಜ್ಞಾನಪೂರ್ಣ ಶಿವ ತಂದೆ ಎಂದು. ಅವರ ಹೆಸರಂತೂ ಸದಾಶಿವ ಆಗಿದೆ. ಬಾಕಿ ಆತ್ಮರೆಲ್ಲರೂ ಬರುತ್ತಾರೆ ಪಾತ್ರ ಮಾಡಲು. ಭಿನ್ನ ಭಿನ್ನ ನಾಮಗಳನ್ನು ಹೆಸರುಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ತಂದೆಯನ್ನು ಕರೆಯುತ್ತಾರೆ ಅಂದಾಗ ಅವ್ರ ಬಗ್ಗೆ ಏನು ತಿಳ್ಕೊಂಡೇ ಇರೋದಿಲ್ಲ, ಬರೀ ಕರೀತಾರಷ್ಟೇ. ಅವಶ್ಯವಾಗಿ ಭಾಗ್ಯಶಾಲಿ ರಥದಲ್ಲೇ ತಂದೆ ಬರ್ತಾರೆ. ಯಾರಲ್ಲಿ ಪ್ರವೇಶ ಮಾಡ್ತಾರೆ ಅವರಲ್ಲಿ ಪ್ರವೇಶ ಮಾಡಿ, ಅಂದರೆ ಬ್ರಹ್ಮ ಬಾಬರವರಲ್ಲಿ ಪ್ರವೇಶ ಮಾಡಿ ತಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದಾಗ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು ಅವರ ತನುವಿನಲ್ಲಿ ಬಂದಿದ್ದೇನೆ. ಯಾರು ಅನೇಕ ಜನ್ಮಗಳನ್ನು ಪಡೆದು ಅಂತಿಮ ಜನ್ಮದಲ್ಲಿದ್ದಾರೆ, ಪೂರ್ತಿ 84 ಜನ್ಮಗಳನ್ನು ಪಡೆದಿದ್ದಾರೆ. ಭಾಗ್ಯಶಾಲಿ ರಥದಲ್ಲಿ ಬಾಬಾ ಬರಬೇಕಾಗುವುದು. ಮೊದಲ ನಂಬರಿನ ಶ್ರೀಕೃಷ್ಣ ಆಗಿದ್ದಾರೆ. ಅವರು ಹೊಸ ಪ್ರಪಂಚದ ಮಾಲೀಕ. ಮತ್ತು ಅವರೇ ಕೆಳಗೆ ಇಳಿಯುತ್ತಾರೆ. ಗೋಲ್ಡನ್ನಿಂದ ಸಿಲ್ವರು, ಕಾಪರು, ಐರನ್ ಏಜಲ್ಲಿ ಬಂದಿದ್ದಾರೆ. ಈಗ ಪುನಃ ತಾವು ಕಬ್ಬಿಣದ ಯುಗದಿಂದ ಚಿನ್ನದ ಯುಗದಲ್ಲಿ ಹೋಗುತ್ತೀರಾ. ತಂದೆ ಹೇಳುತ್ತಾರೆ, ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಯಾರಲ್ಲಿ ಪ್ರವೇಶ ಮಾಡಿದ್ದೇನೆ ಅವರ ಆತ್ಮನಲ್ಲಂತೂ ಕಿಂಚಿತ್ತೂ ಜ್ಞಾನ ಮೊದಲು ಇರಲಿಲ್ಲ. ಇವರಲ್ಲಿ ನಾನೇ ಪ್ರವೇಶ ಮಾಡಿದ್ದೀನಿ, ಅದಕ್ಕೆ ಇದಕ್ಕೆ ಭಾಗ್ಯಶಾಲಿ ರಥ ಎಂದು ಬ್ರಹ್ಮ ಬಾಬರವರಿಗೆ ಹೇಳಲಾಗುವುದು. ಇಲ್ಲವೆಂದರೆ ಎಲ್ಲರಿಗಿಂತ ಶ್ರೇಷ್ಠರು ಈ ಲಕ್ಷ್ಮೀನಾರಾಯಣರು. ಇವರಲ್ಲಿ ಪ್ರವೇಶ ಮಾಡಬೇಕಾಗಿತ್ತು ಬಾಬಾ, ಆದರೆ ಅವರಲ್ಲಿ ಪರಮಾತ್ಮನ ಪ್ರವೇಶತೆ ಆಗೋದಿಲ್ಲ, ಪರಮಾತ್ಮ ಪ್ರವೇಶ ಮಾಡಲಿಕ್ಕಾಗಲ್ಲ. ಅದಕ್ಕೆ ಬ್ರಹ್ಮ ಬಾಬರವರಿಗೆ ಭಾಗ್ಯಶಾಲಿ ರಥ ಅಂತ ಹೇಳಲಾಗತ್ತೆ, ಲಕ್ಷ್ಮೀನಾರಾಯಣರಿಗೆ ಹೇಳೋದಿಲ್ಲ. ರಥದಲ್ಲಿ ಬಂದು ಪತಿತರನ್ನ ಪಾವನ ಮಾಡಬೇಕಾಗತ್ತೆ ಅಂದಾಗ ಅವಶ್ಯವಾಗಿ ಕಲಿಯುಗಿ ತಮೋ ಪ್ರಧಾನ ಇರುತ್ತೆ ಅಲ್ವಾ. ತಂದೆ ಸ್ವಯಂ ಹೇಳುತ್ತಾರೆ, ನಾನು ಅನೇಕ ಜನ್ಮಗಳ ಅಂತಿಮದಲ್ಲಿ ಬಂದಿದ್ದೇನೆ.
ಗೀತೆಯಲ್ಲಿಯೂ ಅಕ್ಷರ ಆಕ್ಯುರೇಟ್ ಆಗಿ ಇದೆ. ಗೀತೆಗೆ ಸರ್ವಶಾಸ್ತ್ರಮಯು ಶಿರೋಮಣಿ ಎಂದು ಹೇಳಲಾಗುವುದು. ಈ ಸಂಗಮ ಯುಗದಲ್ಲಿಯೇ ತಂದೆ ಬಂದು ಬ್ರಾಹ್ಮಣ ಕುಲ ಮತ್ತು ದೇವತಾ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ಬಹಳ ಜನ್ಮಗಳ ಅಂತಿಮದಲ್ಲಿ ಅಂದರೆ ಅರ್ಥ ಸಂಗಮ ಯುಗದಲ್ಲಿಯೇ ತಂದೆ ಬರುತ್ತಾರೆ. ಬಾಬಾ ಹೇಳುತ್ತಾರೆ, ನಾನು ಬೀಜ ರೂಪವಾಗಿದ್ದೇನೆ. ಶ್ರೀಕೃಷ್ಣ ಅಂತೂ ಸತ್ಯಯುಗದ ನಿವಾಸಿಯಾಗಿದ್ದಾರೆ. ಅವರನ್ನು ಮತ್ತೊಂದು ಸ್ಥಾನದಲ್ಲಿ ನೋಡಲಾಗುವುದಿಲ್ಲ. ಪುನರ್ಜನ್ಮದಲ್ಲಿ ನಾಮ, ರೂಪ, ದೇಶ, ಕಾಲ ಎಲ್ಲ ಬದಲಾಗತ್ತೆ. ಫೀಚರ್ಸು ಬದಲಾಗತ್ತೆ. ಮೊದಲು ಚಿಕ್ಕ ಮಗು ಸುಂದರವಾಗಿರುತ್ತಾರೆ, ದೊಡ್ಡವರಾಗ್ತಾರೆ, ಮತ್ತು ವೃದ್ಧರಾಗ್ತಾರೆ, ಶರೀರ ಬಿಟ್ಟು ಮತ್ತೊಂದು ಚಿಕ್ಕ ಶರೀರ ಪಡ್ಕೊಳ್ತಾರೆ. ಇದು ಮಾಡಲ್ಪಟ್ಟ ಆಟ, ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬೇರೆ ಶರೀರ ತಗೊಂಡ್ರೆ ಅವರಿಗೆ ಶ್ರೀಕೃಷ್ಣ ಎಂದು ಹೇಳುವುದಿಲ್ಲ. ಅನಂತರದ ಶರೀರಕ್ಕೆ ಹೆಸರು ಕೂಡ ಬೇರೆದೇ ಇಡಲಾಗತ್ತೆ. ಸಮಯ, ಫೀಚರ್ಸು, ತಿಥಿ, ತಾರೀಕು ಎಲ್ಲ ಬದಲಾಗತ್ತೆ. ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದು. ಈ ಡ್ರಾಮಾ ಪುನರಾವರ್ತನೆ ಆಗುತ್ತಿರುತ್ತದೆ. ಸತೋ, ರಜೋ, ತಮೋನಲ್ಲಿ ಬರಲೇಬೇಕಾಗುವುದು. ಸೃಷ್ಟಿಯ ಹೆಸರು, ಯುಗದ ಹೆಸರು ಎಲ್ಲ ಪರಿವರ್ತನೆ ಆಗುತ್ತಿರುತ್ತದೆ. ಈಗ ಇದಾಗಿದೆ ಸಂಗಮ ಯುಗ. ನಾನು ಬಂದಿದ್ದೇನೆ ಸಂಗಮದಲ್ಲಿ. ನಾನು ನಿಮಗೆ ಪೂರ್ತಿ ಪ್ರಪಂಚದ ಭೂಗೋಳ ಚರಿತ್ರೆ ಸತ್ಯವಾಗಿ ತಿಳಿಸುತ್ತಿದ್ದೇನೆ. ಆದಿಯಿಂದ ಹಿಡಿದು ಅಂತಿಮದವರೆಗೆ ಯಾರೂ ಇದನ್ನು ತಿಳಿದುಕೊಂಡಿಲ್ಲ. ಸತ್ಯಯುಗದ ಆಯುಷ್ಯು ಎಷ್ಟಿತ್ತು ಇದು ಗೊತ್ತಿಲ್ಲದ ಕಾರಣ ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಮಾತುಗಳು ಇವೆ. ನಿಮಗೆ ಆಂತರಿಕದಲ್ಲಿ ಪಕ್ಕಾ ಆಗಬೇಕು. ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ. ಪುನಃ ಸತೋ ಪ್ರಧಾನರಾಗಲು ಬಹಳ ಒಳ್ಳೆಯ ಯುಕ್ತಿಯನ್ನು ಬಾಬಾ ನಮಗೆ ತಿಳಿಸುತ್ತಿದ್ದಾರೆ. ಗೀತೆಯಲ್ಲಿಯೂ ಸಹ ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಈ ಶಬ್ದವಿದೆ. ವಾಪಸ್ ತಮ್ಮ ಮನೆಗೆ ಅವಶ್ಯವಾಗಿ ಹೋಗಬೇಕು. ಭಕ್ತಿ ಮಾರ್ಗದಲ್ಲಿ ಎಷ್ಟು ಪರಿಶ್ರಮ ಪಡುತ್ತಾರೆ ಭಗವಂತನ ಬಳಿ ಹೋಗಲು. ಅದಾಗಿದೆ ಮುಕ್ತಿಧಾಮ, ಕರ್ಮದಿಂದ ಮುಕ್ತ. ನಾವೆಲ್ಲರೂ ನಿರಾಕಾರಿ ಪ್ರಪಂಚದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ. ಪಾತ್ರಧಾರಿಗಳು ಮನೆಗೆ ಹೋದರೆ ಪಾತ್ರದಿಂದ ಮುಕ್ತರಾಗುತ್ತಾರೆ. ಎಲ್ಲರೂ ಬಯಸುತ್ತಾರೆ ನಾವು ಮುಕ್ತಿಯನ್ನು ಪಡೆಯಬೇಕೆಂದು. ಮೋಕ್ಷವಂತೂ ಯಾರಿಗೂ ಸಿಗುವುದಿಲ್ಲ. ಈ ಡ್ರಾಮಾ ಅನಾದಿ ಅವಿನಾಶಿಯಾಗಿದೆ. ಕೆಲವರು ಹೇಳ್ತಾರೆ ಪಾತ್ರದಲ್ಲಿ ಬಂದು ಹೋಗುವುದು ನಮಗೆ ಇಷ್ಟ ಆಗಲ್ಲ ಅಂತ. ಆದರೆ ಇದರಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಅನಾದಿ ಡ್ರಾಮಾ ತಯಾರಾಗಿದೆ. ಒಬ್ಬರೂ ಸಹ ಮೋಕ್ಷ ಹೊಂದಲು ಸಾಧ್ಯವಿಲ್ಲ. ಅದೆಲ್ಲ ಅನೇಕ ಪ್ರಕಾರದ ಮನುಷ್ಯರ ಮತವಾಗಿದೆ. ಇದಾಗಿದೆ ಶ್ರೀಮತ ಶ್ರೇಷ್ಠರನ್ನಾಗಿ ಮಾಡುವಂತಹದ್ದು. ಮನುಷ್ಯರಿಗೆ ಶ್ರೇಷ್ಠರೆಂದು ಹೇಳುವುದಿಲ್ಲ, ದೇವತೆಗಳಿಗೆ ಶ್ರೇಷ್ಠರೆಂದು ಹೇಳಲಾಗುವುದು. ಅವರ ಮುಂದೆ ಎಲ್ಲರೂ ನಮನ ಮಾಡುತ್ತಾರೆ ಅಂದಾಗ ಅವರು ಶ್ರೇಷ್ಠರಾದರು ಅಲ್ವಾ? ಶ್ರೀಕೃಷ್ಣ ದೇವತೆ, ವೈಕುಂಠದ ರಾಜಕುಮಾರ. ಅವರು ಇಲ್ಲಿ ಹೇಗೆ ಬರುತ್ತಾರೆ? ಅವರು ಹೇಗೆ ಗೀತೆ ತಿಳಿಸುತ್ತಾರೆ? ಶಿವನ ಮುಂದೆ ಹೋಗಿ ಹೇಳುತ್ತಾರೆ ನಮಗೆ ಮುಕ್ತಿ ಕೊಡಿ ಎಂದು. ಬಾಬಾರವರಂತೂ ಎಂದಿಗೂ ಜೀವನ್ಮುಕ್ತ, ಜೀವನ ಬಂಧನದಲ್ಲಿ ಬರುವುದಿಲ್ಲ. ಆದ್ದರಿಂದ ಅವರನ್ನು ಕರೀತಾರೆ ಮುಕ್ತಿ ಕೊಡಿ ಎಂದು. ಜೀವನ್ ಮುಕ್ತಿ ಅಂತನೂ ಕೂಡ ಬಾಬಾನೇ ಕೊಡ್ತಾರೆ ನಾವು ಮಕ್ಕಳಿಗೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ನಾವು ಎಲ್ಲ ಆತ್ಮ ರೂಪದಲ್ಲಿ ಸಹೋದರರಾಗಿದ್ದೇವೆ. ಈ ಪಾಠ ಪಕ್ಕಾ ಮಾಡಿಕೊಳ್ಳಬೇಕು ಮತ್ತು ಮಾಡಿಸಬೇಕು. ತಮ್ಮ ಸಂಸ್ಕಾರಗಳನ್ನು ನೆನಪಿನಿಂದ ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕು. ಎರಡನೇ ಪಾಯಿಂಟು, 24 ಕ್ಯಾರೆಟ್ ಸತ್ಯವಾದ ಚಿನ್ನ ಸತೋ ಪ್ರಧಾನರಾಗಲು ಕರ್ಮ, ಅಕರ್ಮ, ವಿಕರ್ಮದ ಗುಹ್ಯ ಗತಿಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ಈಗ ಯಾವುದೇ ವಿಕರ್ಮ ಮಾಡಬಾರದು. ವರದಾನ: ಗಾಬರಿ ಆಗುವ ಡ್ಯಾನ್ಸನ್ನು ಬಿಟ್ಟು ಸದಾ ಖುಷಿಯ ನೃತ್ಯ ಮಾಡುವಂತಹ
ಮಾಸ್ಟರ್ ಜ್ಞಾನಪೂರ್ಣರಾಗಿರಿ. ಭಯಪಡುವ ಗಾಬರಿ ಆಗುವ ನೃತ್ಯವನ್ನು ಬಿಟ್ಟು ಸದಾ ಖುಷಿಯ ನೃತ್ಯ ಮಾಡುವಂತಹ ಮಾಸ್ಟರ್ ನಾಲೆಜ್ಫುಲ್ ಆಗಿರಿ. ವರದಾನದ ವಿಶ್ಲೇಷಣೆ. ಯಾವ ಮಕ್ಕಳು ಮಾಸ್ಟರ್ ಜ್ಞಾನಪೂರ್ಣರಾಗಿರುತ್ತಾರೆ ಅವರು ಎಂದಿಗೂ ಗಾಬರಿಯಾಗುವ ನೃತ್ಯ ಮಾಡುವುದಿಲ್ಲ. ಸೆಕೆಂಡಿನಲ್ಲಿ ಮೆಟ್ಟಿಲು ಕೆಳಗೆ, ಸೆಕೆಂಡಿನಲ್ಲಿ ಮೇಲೆ. ಈಗ ಈ ಸಂಸ್ಕಾರವನ್ನು ಚೇಂಜ್ ಮಾಡಿಕೊಂಡಾಗ ಬಹಳ ಫಾಸ್ಟ್ ಆಗುತ್ತೀರಾ. ಕೇವಲ ಸಿಕ್ಕಿರುವ ಅಥಾರಿಟಿಯನ್ನು, ಜ್ಞಾನವನ್ನು, ಪರಿವಾರವನ್ನು, ಸಹಯೋಗವನ್ನು ಉಪಯೋಗಿಸಿಕೊಳ್ಳಿ. ತಂದೆಯ ಕೈಯಲ್ಲಿ ಕೈ ಕೊಟ್ಟು ನಡೆಯುತ್ತಾ ಇರಿ. ಆಗ ಖುಷಿಯ ನೃತ್ಯವನ್ನು ಮಾಡುತ್ತಿರುತ್ತೀರಾ. ಗಾಬರಿಯಾಗುವ ನೃತ್ಯ ಮಾಡುವುದಿಲ್ಲ. ಆದರೆ ಯಾವಾಗ ಮಾಯೆಯ ಕೈಯನ್ನು ಹಿಡಿದುಕೊಳ್ಳುತ್ತೀರಾ ಆಗ ಆ ಡ್ಯಾನ್ಸ್ ಆಗತ್ತೆ. ಗಾಬರಿಯಾಗುವ, ಭಯಪಡುವ ನೃತ್ಯವಾಗುತ್ತದೆ. ಸ್ಲೋಗನ್. ಯಾರ ಸಂಕಲ್ಪ ಮತ್ತು ಕರ್ಮ ಮಹಾನ್ ಆಗಿರುತ್ತದೆ ಅವರೇ ಮಾಸ್ಟರ್ ಸರ್ವಶಕ್ತಿವಂತರು. ಯಾರ ಸಂಕಲ್ಪ ಮತ್ತು ಕರ್ಮ ಮಹಾನ್ ಆಗಿರುತ್ತೆ ಅವರೇ ಮಾಸ್ಟರ್ ಸರ್ವಶಕ್ತಿವಂತರು. ಅವ್ಯಕ್ತ ಇಶಾರೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಪ್ರತಿ ಕರ್ಮ, ಪ್ರತಿ ಸಂಕಲ್ಪ ಮಾಡಿ ಮಾತುಗಳನ್ನು ಮಾತನಾಡಿ. ಆಗ ಯಾವುದೇ ಕರ್ಮ ವ್ಯರ್ಥ ಅಥವಾ ಅನರ್ಥ ಇರುವಂತಹದ್ದು ಆಗುವುದಿಲ್ಲ. ತ್ರಿಕಾಲದರ್ಶಿ ಅಂದರೆ ಅರ್ಥ ಸಾಕ್ಷಿತನದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿದಾಗ ಕರ್ಮಕ್ಕೆ ವಶೀಭೂತರಾಗುವುದಿಲ್ಲ. ಸದಾ ಕರ್ಮ ಮತ್ತು ಕರ್ಮದ ಬಂಧನದಿಂದ ಮುಕ್ತರಾಗಿ ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಓಂ ಶಾಂತಿ.